ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ನಾನು ಕರುಣಾಕರ ಟ್ರೇಲರ್ ನೋಡಿದ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಇದು ಒಂದು ವ್ಯಕ್ತಿಯ ಕಥೆನಾ ಅಥವಾ ನಮ್ಮಲ್ಲೊಬ್ಬರ ಕಥೆನಾ ಅಂತ. ನಾನು ಕರುಣಾಕರ ಟ್ರೇಲರ್ ನೋಡಿದಾಗ ಮೊದಲನೇ ಇಂಪ್ರೆಷನ್ ಏನು ಅಂದರೆ, ಇದು ಟಿಪಿಕಲ್ ಕಮರ್ಷಿಯಲ್ ಸಿನಿಮಾ ಅಲ್ಲ, ಇದು ಸ್ಲೋ ಆಗಿ ಅನ್ಫೋಲ್ಡ್ ಆಗುವಂತಹ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ಅನ್ನೋದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ಟೋರಿ ದೊಡ್ಡದಿಲ್ಲ ಅನ್ನಿಸ್ಬೋದು, ಆದರೆ ಕ್ಯಾರೆಕ್ಟರ್ ತುಂಬಾ ದೊಡ್ಡದು. ಕರುಣಾಕರ ಅನ್ನೋ ವ್ಯಕ್ತಿ ಅವನು ಹೊರಗಡೆ ಸಿಂಪಲ್ ಆಗಿ ಕಾಣಿಸ್ಕೊಳ್ತಾನೆ, ಆದರೆ ಅವನೊಳಗೆ ತುಂಬ ಲೇಯರ್ಸ್ ಇದೆ ಅನ್ನೋದು ಟ್ರೇಲರ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅವನ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ಒಂದೇ ಸಮಯದಲ್ಲಿ ಇನೋಸೆನ್ಸ್ ಇದೆ, ಕನ್ಫ್ಯೂಷನ್ ಇದೆ, ಮತ್ತೊಂದು ಕಡೆ ಗಿಲ್ಟ್ ಕೂಡ ಹಿಂಟ್ ಆಗುತ್ತೆ. ಅಂದರೆ ಅವನು ಲೈಫ್ನಲ್ಲಿ ಜಸ್ಟ್ ಮೂವ್ ಆಗ್ತಾ ಇಲ್ಲ, ಅವನು ತನ್ನೊಳಗೆ ಏನನ್ನೋ ಕ್ಯಾರಿ ಮಾಡ್ತಾ ಹೋಗ್ತಾ ಇದ್ದಾನೆ. ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂತ ನೀವು ಕೇಳಿದರೆ ಅದು ರಿಯಾಲಿಸಮ್. ಇನ್ನು ಟ್ರೇಲರ್ನಲ್ಲಿ ಯಾವುದೂ ಕೂಡ ಓವರ್ ಡ್ರಾಮಟೈಸ್ಡ್ ಅಂತ ಅನಿಸೋದಿಲ್ಲ. ಲೊಕೇಶನ್ಸ್ ಕೂಡ ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ, ಲೈಟಿಂಗ್ ಕೂಡ ನ್ಯಾಚುರಲ್ ಆಗಿದೆ, ಹಾಗೆಯೇ ಪಾತ್ರಗಳು ಕೂಡ ನ್ಯಾಚುರಲ್ ಆಗಿ ಅಭಿನಯಿಸಿದ್ದಾರೆ. ಇದು ಸಿನಿಮ್ಯಾಟಿಕ್ ಆಗಿ ಶೈನ್ ಆಗೋದಿಲ್ಲ, ಇದು ರಿಯಲ್ ಲೈಫ್ಗೆ ಕನೆಕ್ಟ್ ಆಗುವಂಥದ್ದು. ಕರುಣಾಕರ ಕ್ಯಾರೆಕ್ಟರ್ನ ನೋಡಿದಾಗ ನಮಗೆ ಒಂದು ಡೌಟ್ ಬರೋದಂತೂ ಸಹಜ. ಅವನು ಇನೋಸೆಂಟಾ ಅಥವಾ ಅವನೊಳಗೆ ಏನೋ ಅನ್ಸೆಡ್ ಸ್ಟೋರಿ ಇರ್ಬೋದಾ ಅಂತ. ಈ ಆಂಬಿಗ್ವಿಟಿನೇ ಸ್ಟೋರಿಗೆ ಡೆಪ್ತ್ ಕೊಡುವಂಥದ್ದು. ಇನ್ನು ಈ ಸಿನಿಮಾದಲ್ಲಿ ರಿಲೇಷನ್ಶಿಪ್ಸ್ ಕೂಡ ತುಂಬ ರಾ ಆಗಿ ಕಾಣಿಸುತ್ತೆ. ಲವ್ ಇರ್ಬೋದು, ಫ್ಯಾಮಿಲಿ ಕನೆಕ್ಷನ್ ಇರ್ಬೋದು, ಅಥವಾ ಇಂಟರ್ನಲ್ ಲೋನ್ಲಿನೆಸ್ ಇರ್ಬೋದು, ಇದೆಲ್ಲವೂ ಕೂಡ ನಮಗೆ ರಿಯಾಲಿಸ್ಟಿಕ್ ಟೋನಲ್ಲಿ ಕಾಣಿಸುತ್ತೆ. ಟ್ರೇಲರ್ ನೋಡಿ ನನಗೆ ಕಾಡಿದ ಪ್ರಶ್ನೆ ಏನು ಅಂದರೆ, ನಾವು ನಮ್ಮ ಲೈಫ್ನಲ್ಲಿ ನಿಜವಾಗಿಯೂ ಕೂಡ ಖುಷಿಯಲ್ಲಿದ್ದೀವ ಅಥವಾ ನಾವು ಏನನ್ನೋ ಸಪ್ರೆಸ್ ಮಾಡ್ತಾ ಬದುಕ್ತಾ ಇದ್ದೀವ? ಒಬ್ಬ ವ್ಯಕ್ತಿ ಹೊರಗಡೆ ಹೇಗಿದ್ದಾನೋ ಒಳಗಡೆ ಕೂಡ ಹಾಗೇನೆ ಇರ್ತಾನ? ಕರುಣಾಕರ ಕ್ಯಾರೆಕ್ಟರ್ ಒಂದು ಪಾಯಿಂಟ್ನಲ್ಲಿ ನಮಗೆ ರಿಲೇಟಬಲ್ ಆಗ್ತಾರೆ. ಯಾಕಂದರೆ ನಾವು ಕೂಡ ನಮ್ಮ ಲೈಫ್ನಲ್ಲಿ ಏನೋ ಹೇಳ್ದೆ ಉಳಿಸ್ಕೊಂಡಿರ್ತೀವಿ, ಏನೋ ಮರೆ ಮಾಚ್ಕೊಂಡಿರ್ತೀವಿ. ಅದೇ ಈ ಸಿನಿಮಾದ ಕೋರ್ ಆಗಿರ್ಬೋದು. ಈ ಸಿನಿಮಾ ಒಂದು ದೊಡ್ಡ ಮೆಸೇಜ್ ಕೊಡೋದಿಲ್ಲ, ಆದರೆ ಒಂದು ಸಟಲ್ ರಿಯಲೈಸೇಷನ್ ಕೊಡುತ್ತೆ. ಲೈಫ್ ಸಿಂಪಲ್ ಆಗಿರ್ಬೋದು, ಆದರೆ ಮನಸ್ಸು ಕಾಂಪ್ಲೆಕ್ಸ್ ಆಗಿರುತ್ತೆ. ಕ್ಯಾಮ್ರಾ ವರ್ಕ್ ತುಂಬ ಗ್ರೌಂಡೆಡ್, ಹಾಗೆಯೇ ಫ್ರೇಮಿಂಗ್ ಕೂಡ ತುಂಬ ಸಿಂಪಲ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಕರುಣಾಕರ ಪಾತ್ರದಲ್ಲಿ ನಟಿಸಿರುವಂತಹ ನಾಯಕ ನಟ ಆರ್ಯನ್ ತೇಜಸ್ ಅವರು ಆ್ಯಕ್ಟಿಂಗ್ ಮಾಡಿಲ್ಲ, ಅವರು ಪಾತ್ರವನ್ನು ಜೀವಿಸ್ತಾ ಇದ್ದಾರೆ ಅನ್ನೋ ಫೀಲ್ ನಮಗೆ ಕೊಡುತ್ತೆ. ಓವರ್ ಎಕ್ಸ್ಪ್ರೆಷನ್ ಇಲ್ಲ, ನ್ಯಾಚುರಲ್ ಬಿಹೇವಿಯರ್ ಇದೆ, ಅದೇನೇ ಅಥೆಂಟಿಸಿಟಿ ಕೊಡುತ್ತೆ. ನಾನು ಕರುಣಾಕರ ಸಿನಿಮಾ ದೊಡ್ಡ ಮಾಸ್ ಎಂಟರ್ಟೈನರ್ ಅಲ್ಲ, ಲೌಡ್ ಕಮರ್ಷಿಯಲ್ ಸಿನಿಮಾ ಕೂಡ ಅಲ್ವೇ ಅಲ್ಲ. ಇದು ಒಂದು ಸೈಲೆಂಟ್ ಇಂಪ್ಯಾಕ್ಟ್ ಕೊಡುವಂತಹ ಸಿನಿಮಾ. ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ ಮೇಲೆ ನೀವು ಕ್ಲ್ಯಾಪ್ ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಸೈಲೆಂಟಾಗಿ ಯೋಚಿಸ್ತೀರಾ ಅಂತ ಅನಿಸುತ್ತೆ. ಇದು ನಾನು ಕರುಣಾಕರ ಟ್ರೇಲರ್ ರಿವ್ಯೂ. ಇದೇ ರೀತಿ ಮತ್ತಷ್ಟು ಸಿನಿಮಾ ರಿವ್ಯೂಸ್ಗಳಿಗಾಗಿ ಹಾಗೆಯೇ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.